ವೆಲ್ಕಮ್ ಟು ಮೈ ಕುಕ್ಕಿಂಗ್ ಬ್ಲಾಗ್. ಇವತ್ತು ಈಸಿಯಾಗಿರೋ ಕ್ಯಾಬೇಜ್ ರೆಸಿಪಿ ನೋಡೋಣ. ಇದು ಒಂಥರ ಟ್ರೆಡಿಷ್ನಲ್ ಡಿಶ್ಶು. ಇದು ನಮ್ಮ ಮನೇಲಿ ತುಂಬಾ ಮಾಡ್ತಾಯಿದ್ರು ನಮ್ಮಮ್ಮ. ಹಾಗಾಗಿ ಇವತ್ತು ನಿಮಗೆಲ್ಲ ತೋರಿಸೋಣ ಅಂತ ಸಿಂಪಲ್ ರೆಸಿಪಿ. ಕ್ಯಾಬೇಜನ್ನೆಲ್ಲ ಕಟ್ ಮಾಡಿಬಿಟ್ಟು ನಾನು ಉಪ್ಪಿನ ನೀರಲ್ಲಿ ನೆನೆಸಿಟ್ಟಿದ್ದೀನಿ. ನೋಡಿ, ಈ ಥರ ಉಪ್ಪಿನ ನೀರಲ್ಲಿ ನೆನೆಸೋದ್ರಿಂದ ಚಿಕ್ಕ ಚಿಕ್ಕದು ಹುಳಗಳೆಲ್ಲ ಬೇಗ ಕ್ಲೀನ್ ಮಾಡ್ಬೋದು. 1 ಲೋಟದಷ್ಟು ಕಡಲೆಬೇಳೆನ 1 ಅವರ್ ನೆನೆಸಿಟ್ಟಿದ್ದೀನಿ. ಒಂದು ಕುಕ್ಕರ್ಗೆ ಒಂದು ಸ್ವಲ್ಪ ಆಯಿಲ್, ಇದಕ್ಕೇನು ಜಾಸ್ತಿ ಎಣ್ಣೆ ಬೇಕಾಗಲ್ಲ. ಇದು ಹೆಲ್ದಿ ರೆಸಿಪಿ ಕೂಡ. ಯಾರು ವೆಯ್ಟ್ ಲಾಸ್ಗೆ ಎಲ್ಲ ರೆಸಿಪೀಸ್ನ ಸರ್ಚ್ ಮಾಡ್ತಿದ್ದಾರೋ ಇದು ಮಾತ್ರ ಬೆಸ್ಟ್ ರೆಸಿಪಿ. ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಹಾಕಿ, ಜೀರಿಗೆ ಎಲ್ಲ ಸ್ವಲ್ಪ ಪಟಪಟ ಅಂದಾದ್ಮೇಲೆ ನಾನು ಇಲ್ಲೊಂದು 6 ಹಸಿಮೆಣಸಿನ್ಕಾಯಿನ ಉದ್ದುದ್ದಕ್ಕೆ ಸ್ಲಿಟ್ ಮಾಡಿಟ್ಟಿದ್ದೀನಿ. 1 ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದೆಲ್ಲ ಸ್ವಲ್ಪ ಫ್ರೈ ಆಗಬೇಕು. ಈರುಳ್ಳಿ ಫ್ರೈ ಆದಮೇಲೆ ಇಲ್ಲಿ 2 ಟೊಮೆಟೋನ ತೊಗೊಂಡಿದ್ದೀನಿ. ನಾನು ಒಂದು ದೊಡ್ಡ ಕೋಸು ಹಾಕ್ಬಿಟ್ಟು ಇದು ಪಲ್ಯ ಮಾಡ್ತಿರೋದು. ಇದು ಏನಿಲ್ಲ ಅಂದರೆ ಒಂದು 6-7 ಜನ ಆರಾಮ್ಸೆ ಊಟ ಮಾಡುವಷ್ಟು ಕ್ವಾಂಟಿಟಿ ಆಗುತ್ತೆ. ಮಸಾಲೆ ರುಬ್ಕೊಳ್ಳೋಣ ಅಷ್ಟರಲ್ಲಿ, ಟೊಮೆಟೊ ಎಲ್ಲ ಸಾಫ್ಟ್ ಆಗೋದ್ರಲ್ಲಿ. 1 ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ. ಚಿಕ್ಕ ಈರುಳ್ಳಿ ಆದರೆ 2 ಈರುಳ್ಳಿ ತೊಗೊಳ್ಳಿ. ಮಸಾಲೆ ಎಲ್ಲ ನಾವು ಸ್ವಲ್ಪ ಕಡಿಮೆನೇ ಹಾಕಬೇಕು ಇದಕ್ಕೆ, ಸುಮ್ಮನೆ ಫ್ಲೇವರಿಗೋಸ್ಕರ ಅಷ್ಟೇ. 1 ಇಂಚಷ್ಟು ಶುಂಠಿ, ಇದು ನಾಟಿ ಬೆಳ್ಳುಳ್ಳಿ ಆಗಿರೋದ್ರಿಂದ 2 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಚೂರು ಚಕ್ಕೆ, 2 ಲವಂಗ, 3-4 ಕಾಳು ಮೆಣಸು, ಕೊತ್ತಂಬರಿ ಸೊಪ್ಪು, 1 ಬೌಲ್ ತೆಂಗಿನಕಾಯಿ ತುರ್ಕೊಂಡಿದ್ದೀನಿ. ಅದರಲ್ಲಿ ನಾನು 1-1.5 ಸ್ಪೂನಷ್ಟು ತೆಂಗಿನಕಾಯಿನ ರುಬ್ಬೋದಕ್ಕೆ ತೊಗೊಂಡಿದ್ದೀನಿ. 2 ಸ್ಪೂನ್ ಖಾರದ ಪುಡಿ, ರೆಡ್ ಚಿಲ್ಲಿ ಪೌಡರ್, ಹಾಗೆ 1.5 ಸ್ಪೂನಷ್ಟು ಧನಿಯಾ ಪೌಡರ್ನ ತೊಗೊಂಡಿದ್ದೀನಿ. ಇದನ್ನೆಲ್ಲ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು. ತುಂಬ ಕೂಡ ಮಸಾಲೆ ಹಾಕಿದ್ರೆ ಒಂಥರ ಟೇಸ್ಟ್ ಚೆನ್ನಾಗಿರಲ್ಲ. ಚಕ್ಕೆ ಲವಂಗ ಎಲ್ಲ ಸ್ವಲ್ಪ ಕಡಿಮೆನೇ ಹಾಕಿ. ನೋಡಿ, ಇಲ್ಲಿ ಟೊಮೆಟೊ ಎಲ್ಲ ಸಾಫ್ಟ್ ಆದಮೇಲೆ ನಾವು ನೆನೆಸಿಟ್ಟಿರ್ತೀವಲ್ಲ ಕಡಲೆಬೇಳೆ, ನೆನೆಸಿಡೋದ್ರಿಂದ ಕಡಲೆಬೇಳೆ ಬೇಗನೆ ಬೇಯುತ್ತೆ. ಯಾಕಂದರೆ ಎಲೆಕೋಸು ಬೇಗ ಬೇಯೋದ್ರಿಂದ ನಾವು ಕಡಲೆಬೇಳೆನ ನೆನೆಸಿಡೋದ್ರಿಂದ ಅದು 2 ಈಕ್ವಲಾಗಿ ಬೇಯುತ್ತೆ. ಹಾಗೆ ನಾನು 1 ಆಲೂಗಡ್ಡೆನ ಕಟ್ ಮಾಡಿಬಿಟ್ಟು ಸಣ್ಣದಾಗಿ ಇಟ್ಟಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕಬೇಕು. ಆಮೇಲೆ ಅರಿಶಿನ ಮಾತ್ರ ನಾವು ಡೈಲಿ ಅಡುಗೆಲಿ ಯೂಸ್ ಮಾಡಲೇಬೇಕು. ಅದು ತುಂಬ ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು. ಹೀಗೆ ಕಟ್ ಮಾಡಿ ತೊಳೆದಿಟ್ಟಿರೋಂಥ ಎಲೆಕೋಸನ್ನು ಹಾಕಿದ್ದೀನಿ. ಒಂದು ದೊಡ್ಡ ಎಲೆಕೋಸು ಹಾಕಿದ್ದೀನಿ ಫುಲ್ ಕಟ್ ಮಾಡಿ. ಇದು 7-8 ಜನಕ್ಕೆ ಆರಾಮ್ಸೆ ಆಗುತ್ತೆ. ಅದು ರೊಟ್ಟಿಗೆ ಮತ್ತು ಚಪಾತಿಗಂತೂ ಸೂಪರ್ ಕಾಂಬಿನೇಷನ್. ಯಾರಿಗೆ ಎಲೆಕೋಸು ಇಷ್ಟ ಇಲ್ಲ ಅಂತಾರೋ ಅವ್ರು ಈ ಥರ ಮಾಡಿ ನೋಡಿ, ನಿಜವಾಗ್ಲೂ ತುಂಬ ಇಷ್ಟಪಟ್ಟು ತಿಂತಾರೆ. ಈ ಮಸಾಲೆ ಎಲ್ಲ ಪೇಸ್ಟ್ ಮಾಡಿರ್ತೀವಲ್ಲ ಅದನ್ನು ಹಾಕಿ ನೀರನ್ನು ಮಾತ್ರ ನೋಡ್ಕೊಂಡು ಹಾಕಬೇಕು. ಯಾಕಂದರೆ ಎಲೆಕೋಸನ್ನು ನಾವು ಹಾಕಿದ ತಕ್ಷಣ ಸ್ವಲ್ಪ ನೀರು ಬಿಟ್ಕೊಂಡ್ಬಿಡುತ್ತೆ. ಮಸಾಲೆ ನೀರನ್ನು ಸ್ವಲ್ಪ ಕಡಿಮೆನೇ ಯೂಸ್ ಮಾಡಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಮುಂಚೆನೇ ಉಪ್ಪು ಹಾಕೋದ್ರಿಂದ ಎಲೆಕೋಸು ಫಸ್ಟಿಗೆ ಜಾಸ್ತಿ ಅನಿಸ್ಬಿಡುತ್ತೆ. ಹಂಗಂತ ಜಾಸ್ತಿ ಉಪ್ಪು ಹಾಕೋದ್ರಿಂದ ಉಪ್ಪು ಆಗಿಬಿಡುತ್ತೆ. ಸ್ವಲ್ಪ ಎಲೆಕೋಸು ಫ್ರೈ ಆದಮೇಲೆ ನಾವು ಉಪ್ಪು ಹಾಕ್ಕೊಂಡು 1-2 ವಿಷಲ್ ಕುಕ್ಕರಲ್ಲಿ ನಾವು ಸೀಟಿ ಕೂಗಿಸ್ಕೊಂಬಿಟ್ರೆ ನೋಡಿ ಎಷ್ಟು ಬೇಗ ಆಯಿತು. ಇನ್ನು ಮಿಕ್ಕಿ ತೆಂಗಿನಕಾಯಿ ಇತ್ತಲ್ಲ ಅದನ್ನು ಈ ಥರ ಮೇಲ್ಗಡೆ ತೆಂಗಿನಕಾಯಿ ತುರಿ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು. ನಿಜವಾಗ್ಲೂ ನೀವು ಇದನ್ನ ಮಾಡ್ಕೊಂಡು ತಿಂದಮೇಲೆ ಎಲೆಕೋಸು ಇಷ್ಟ ಇಲ್ಲ ಅಂದವರು ಕೂಡ ಇದನ್ನು ತಿಂತೀರಾ. ಅದು ರೊಟ್ಟಿಗಂತೂ ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ, ರಾಗಿ ರೊಟ್ಟಿ, ಯಾವುದೇ ರೊಟ್ಟಿಗಾದರೂ ಒಳ್ಳೆ ಸೂಪರ್ ಕಾಂಬಿನೇಷನ್. ಹೀಗೆ ನನ್ನ ರೆಸಿಪೀಸ್ನ ನೋಡ್ತಾ ಇರಿ, ಎನ್ಕರೇಜ್ ಮಾಡಿ, ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.